ಹಾಯ್ ಹಲೋ ನಮಸ್ಕಾರ ಎಲ್ಲ ಆರಾಮಲ್ವಾ. ಸೊ ಲಾಸ್ಟ್ ವಿಡಿಯೋಲಿ ನಾವು ಡಾಟಾ ಇಂಟರ್ಪ್ರಿಟೇಷನಲ್ಲಿ ಟೂ ಟೈಪ್ಸ್ ನೋಡಿದ್ವಿ, ಯಾವ್ದು ಲೈನ್ ಗ್ರಾಫ್ ಮತ್ತು ಬಾರ್ ಗ್ರಾಫು. ಸೊ ಇವತ್ತಿನ ವಿಡಿಯೋಲಿ ನಾವು ಇನ್ನೊಂದು ಟೂ ಟೈಪ್ಸ್ ಇರುತ್ತೆ, ಟೇಬಲ್ ಮತ್ತು ಪೈ ಚಾರ್ಟ್. ಟೇಬಲ್ ಫಾರ್ಮಲ್ಲಿ ಒಂದಷ್ಟು ಕ್ವಶನ್ಸ್ ಕೊಡ್ತಾರೆ ಅಥವಾ ಪೈ ಚಾರ್ಟಲ್ಲಿ ಕೊಡ್ತಾರೆ. ಸೊ ಈ ಎಷ್ಟರಲ್ಲಿ ಏನಕ್ಕೆ ಕೊಟ್ಟರು ಅವ್ರು ನಾರ್ಮಲಾಗಿ ಕೇಳೋದು ಆ್ಯಾವ್ರೇಜು ಅಥವಾ ಇವ್ರಿಗೂ ಟೋಟಲ್ ಡಿಫ್ರೆನ್ಸ್ ಎಷ್ಟಿದೆ, ರೇಷಿಯೋ ಎಷ್ಟಿದೆ. ಸೊ ಈ ಥರ ಕ್ವಶನ್ಸೇ ಕೇಳ್ತಾರೆ. ಸೊ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ ಏನು ಕೇಳ್ತಾರೆ ಅಂತ, ಹೆಂಗೆ ಮಾಡಬೇಕು ಅಂತಲೂ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಟೇಬಲ್ ಕೊಟ್ಟರೆ ಯಾವ ಥರ ಕೊಡ್ತಾರೆ ನೋಡೋಣ. ಸೊ ಫಸ್ಟ್ ಕ್ವಶನು, ಸೊ ಫೋಟೋ ಆಲ್ರೆಡಿ ಕಾಣಿಸ್ತಿದೆ ನಿಮಗೆ. ಡಾಟಾ ಕೊಟ್ಟಿದ್ದಾರೆ, ಏನು ದ ಟೇಬಲ್ ಬಿಲೋ ಶೋಸ್ ದ ಮಾರ್ಕ್ಸ್ ಆಬ್ಟೈನ್ಡ್ ಬೈ 4 ಸ್ಟೂಡೆಂಟ್ಸ್ ಇನ್ 5 ಡಿಫ್ರೆಂಟ್ ಸಬ್ಜೆಕ್ಟ್ಸ್. 4 ಜನ ಸ್ಟೂಡೆಂಟ್ಸ್ದು ಬೇರೆ ಬೇರೆ ಸಬ್ಜೆಕ್ಟ್ 5 ಸಬ್ಜೆಕ್ಟಲ್ಲಿ ಮಾರ್ಕ್ಸು ಕೊಟ್ಟಿದ್ದಾರೆ. ಇದರಲ್ಲಿ ದ ಮಾರ್ಕ್ಸ್ ಆರ್ ಗಿವನ್ ಔಟ್ ಆಫ್ 100 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಕ್ವಶನ್ ಏನು ಅಂತಂದರೆ, ವಿಚ್ ಸ್ಟೂಡೆಂಟ್ ಗಾಟ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ಆಲ್ ದ 5 ಸಬ್ಜೆಕ್ಟ್ಸ್ ಟೇಕನ್ ಟುಗೆದರ್. ಸೊ ಕ್ವಶನ್ ವೆರಿ ಸಿಂಪಲ್ಲು. ಸೊ ಎಲ್ಲ ಸಬ್ಜೆಕ್ಟಲ್ಲಿ ಆ್ಯಡ್ ಮಾಡಿದ್ರೆ, ಅಂದರೆ ಟೋಟಲ್ ಮಾಡಿದ್ರೆ, ಎಲ್ಲನೂ ತಗೊಂಡ್ರೆ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ABCD 4 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸಬ್ಜೆಕ್ಟು ಸೈನ್ಸು, ಜಿಯೋಗ್ರಫಿ, ಮ್ಯಾಥ್ಸು, ಎಕಾನಮಿ, ಇಂಗ್ಲೀಷ್ ಇದೆ. ಸೊ ಇವಾಗ ಹೇಗೆ ಎಷ್ಟು ಬಂದಿದೆ ಟೋಟಲ್ ಆ್ಯಡ್ ಮಾಡಿದ್ರೆ 80 + 80 160, 160 + 90 250, 250 + 90 340, 340 + 60 400. ಅದಾದಮೇಲೆ ನಮಗೆ 2 7 2 3 ಇದೆ. 400 + 20 420, 427. ಎಗೆ ಟೋಟಲ್ 427 ಮಾರ್ಕ್ಸ್ ಬಂದಿದೆ. ಬಿಗೆ 80 80 80 80 4 ಟೈಮ್ಸ್ ಇದೆ. ಸೊ 8 4s 32. ಅದಾದಮೇಲೆ 90 ಒಂದಿದೆ, 320 + 90 410. ಅದಾದಮೇಲೆ 9 ಒಂದ್ಸಲ ಇದೆ, 1 ಒಂದ್ಸಲ ಇದೆ 10, 420. 7 ಒಂದ್ಸಲ ಇದೆ, 3 ಒಂದ್ಸಲ ಇದೆ, 430, 433. ಬಿಗೆ 433 ಇದೆ. ಸಿಗೆ ಎಷ್ಟು ಬಂದಿದೆ? ಸಿಗೆ 9ಇಂದ 2 ಇದೆ, 8ಇಂದ 2 ಇದೆ. ಸೊ 90sಲ್ಲಿ 2 ಇದೆ, 80sಲ್ಲಿ 2 ಇದೆ. ಸೊ 90 90 180, 80 80 160, 190 160 350. ಅದಾದಮೇಲೆ 170 ಇದೆ, 350 + 70 420, 420. ಅದಾದಮೇಲೆ ಒಂದ್ಸಲ 7 ಇದೆ, ಒಂದ್ಸಲ 3 ಇದೆ, 430. ಅದಾದಮೇಲೆ 7 5 437, 442, 442 9 451. ಸೊ ಸಿಗೆ 451 ಇದೆ. ಡಿಗೆ ಎಷ್ಟಿದೆ? ಡಿಗೆ 90sಲ್ಲಿ 2 ಇದೆ, 70sಲ್ಲಿ 3 ಇದೆ. ಸೊ 70sಲ್ಲಿ 3 ಇದೆ, ಆಲ್ಮೋಸ್ಟ್ ಕಮ್ಮಿನೇ ಬಂದಿರುತ್ತೆ. ಒಂದ್ಸಲ ಚೆಕ್ ಮಾಡೋಣ. 70 70 70 210, 210 9 ಒಂದ್ಸಲ ಇದೆ, 1 ಒಂದ್ಸಲ ಇದೆ, 220. ಅದಾದಮೇಲೆ 90 90 180, 220 180 400. ಅದಾದಮೇಲೆ 3 ಇದೆ, 7 ಇದೆ, 10 430. ಸೊ ಟೋಟಲ್ ಯಾರು ಜಾಸ್ತಿ? ಸಿ 451. ಸೊ ನಮ್ಮ ಆನ್ಸರ್ ಸಿ. ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ? 451 ಸಿ ಅಷ್ಟೆ. ಸೊ ಕರೆಕ್ಟ್ ಅಲ್ವಾ? ಸಿಗೆ 2 ಟೈಮ್ಸ್ 97 97, 90 90 180, 80 80 160, 180 160, 180 + 100 280 60 340 70 350 170 430 441. ಸಾರಿ, ಇದು 441. ಸೊ ನಮ್ಮ ಆನ್ಸರ್ 441 ಸಿ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಒಂದು ಡಾಟಾ ಕೊಟ್ಟಿದೆ. ದ ಟೇಬಲ್ ಗಿವನ್ ಬಿಲೋ ಶೋಸ್ ದ ಪ್ರೊಡಕ್ಷನ್ ಆಫ್ ಕಾರ್ಸ್ ಇನ್ 1000. ಕೊಟ್ಟಿರೋದು ಪ್ರೊಡಕ್ಷನ್ ಇನ್ 1000sಲ್ಲಿ ಕೊಟ್ಟಿದ್ದಾರೆ ಬೈ 5 ಕಂಪ್ನೀಸ್. 5 ಕಂಪ್ನೀಸ್ ಕೊಟ್ಟಿದ್ದಾರೆ. 2013ಇಂದ 17ವರೆಗೂ ಕೊಟ್ಟಿದ್ದಾರೆ. ಓಕೆ, ಕ್ವಶನ್ ಏನು? ವಾಟ್ ಪರ್ಸೆಂಟೇಜ್ more or less the production of car A in the year 2014 and 2017, then the production of car E in the year 2013 and 15 ಈಸ್. ಅಂದರೆ 2013ಗೂ 15ಗೂ ಪ್ರೊಡಕ್ಷನ್ ಮಾಡಿರ್ತಾರಲ್ಲ, ತಯಾರಿಸಿರ್ತಾರಲ್ಲ, ಆ ಕಾರ್ಗಳಿಗೂ ಮತ್ತು ಕಾರ್ ಎ ಯಾವ ಇಯರು 2014 17ಗೂ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಇದೆಯಾ, ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮೋರ್ ದೆನ್ ಅಂತ ಅಂದರೆ ಇದು ನಮಗೆ ಡಿನಾಮಿನೇಟಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಅಂದರೆ 2013 ಮತ್ತು
2015 ಟೋಟಲ್ ಕಾರ್ ಪ್ರೊಡಕ್ಷನ್ನು, 2014 ಆ್ಯಂಡ್ 17 ಕಾರ್ ಪ್ರೊಡಕ್ಷನ್ನು ಎಷ್ಟು ಪರ್ಸೆಂಟೇಜ್ ಇದೆ ನೋಡಬೇಕು. ಸೊ 2014 17 ಎ ಕಾರ್ ಪ್ರೊಡಕ್ಷನು ಡಿವೈಡೆಡ್ ಬೈ 2013-15 ಕಾರ್ ಇ ಪ್ರೊಡಕ್ಷನ್ ಎಷ್ಟು ಟೋಟಲ್ ನೋಡ್ಕೊಳ್ಳೋಣ. ಸೊ 2014-17 ಎ ಕಾರ್ದು ಎಷ್ಟು ಬಂದಿದೆ, 2014 35 ಇದೆ ಪ್ಲಸ್ 2017 45 ಇದೆ, ಡಿವೈಡೆಡ್ ಬೈ ಇದು 2013 65 ಇದೆ ಪ್ಲಸ್ 2015 85 ಇದೆ, ಕರೆಕ್ಟ್ ಅಲ್ವಾ. ಸೊ 40 50 60 70 80 ಡಿವೈಡೆಡ್ ಬೈ 80 160 140 150. ಸೊ 150 80 ಎಷ್ಟು ಪರ್ಸೆಂಟೇಜು, ಸಾರಿ ನಮ್ಗೆ ಇದು 80/50 ಬರಲ್ಲ, ಅಂದರೆ ಇದು ಟೋಟಲ್ ಪ್ರೊಡಕ್ಷನ್ ಓಕೆ 80 ಮತ್ತು 150 ಕರೆಕ್ಟು, ಆದರೆ ಇದು 80 ಕರೆಕ್ಟು, ಇದು 150 ಕರೆಕ್ಟ್, ಆದರೆ ನಮಗೆ ಕೇಳಿರೋದೇನು ವಾಟ್ ಪರ್ಸೆಂಟೇಜ್ ಮೋರ್ ಆರ್ ಲೆಸ್, ಅಂದರೆ ಈ ಟೋಟಲ್ ಪ್ರೊಡಕ್ಷನ್ಗೂ ಡಿಫ್ರೆನ್ಸ್ ಕಂಡುಹಿಡಿಬೇಕು. ನಾವು ಇದನ್ನ ಪರ್ಸೆಂಟೇಜಸಲ್ಲಿ ಮಾಡಿದ್ದೀವಿ, ಒಂದ್ಸಲ ಅದನ್ನ ನೋಡಿದ್ರೆ ನಿಮಗೆ ಕ್ಲಾರಿಟಿ ಬರುತ್ತೆ. ಸೊ ನಾವೇನು ಮಾಡಬೇಕು, ಡಿಫ್ರೆನ್ಸ್ ಎಷ್ಟು 150ಗೂ 80ಗೂ ಡಿಫ್ರೆನ್ಸ್ ಎಷ್ಟು 70, ಆದರೆ ಯಾವುದರಿಂದ ದೆನ್ 2013-15 ದೆನ್ ಅಂತ ಅನ್ನೋದು ಡಿನಾಮಿನೇಟರ್ ಬರಬೇಕು 150. ಸೊ ಇದು ಪರ್ಸೆಂಟೇಜ್ ಆಗುತ್ತೆ. ಸೊ 70 ಡಿವೈಡ್ ಬೈ 150 ಅಂದರೆ ಪರ್ಸೆಂಟೇಜ್ ಅಂತ ಅಂದರೆ ಇಂಟು 100. ಸೊ ಎಷ್ಟಾಗುತ್ತೆ 150 70 ಎಷ್ಟಾಗುತ್ತೆ 50% ಅಂದರೆ 75 ಅದಕ್ಕೂ ಸ್ವಲ್ಪ ಕಮ್ಮಿ, ಕರೆಕ್ಟ್ ಅಲ್ವಾ. ಅದಕ್ಕೂ ಎಷ್ಟು ಕಮ್ಮಿ ಇದೆ, 50ಗೂ ಕಮ್ಮಿ 5 ಕಮ್ಮಿ ಇದೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ 70 ಡಿವೈಡ್ ಬೈ 150 150 70 ಎಷ್ಟು ಪರ್ಸೆಂಟು ಅಂದರೆ 75 ಇದ್ದಿದ್ರೆ 50%, ಕರೆಕ್ಟ್ ಅಲ್ವಾ. ಆದರೆ ಇಲ್ಲಿ ನಮಗೆ 70 ಇದೆ, 1% ಎಷ್ಟು 1.5, 150 1% 1.5 ಅಲ್ವಾ. ಸೊ 3% 4.5 ಅಂದರೆ ಇನ್ನೊಂದು ಚೂರು 0.5 ಕಮ್ಮಿ ಇರುತ್ತೆ. ಅಂದರೆ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ವಾ. 1% ಅಂದರೆ 1.5, ಆ ಥರ 1% ಇನ್ನೊಂದು 3% ಅಂದರೆ ಟೋಟಲ್ 1.5 ಎಷ್ಟಾಯಿತು ನಮಗೆ 4.5. ನಮಗೆ 5 ಕಮ್ಮಿ ಮಾಡಬೇಕು, ಅದರಲ್ಲಿ ಆಲ್ರೆಡಿ 4.5 ಕಮ್ಮಿ ಮಾಡಿದ್ದೀವಿ. ಅಂದರೆ 50%ಅಲ್ಲಿ 3% ತೆಗೆದುಬಿಟ್ರೆ 47ಗೂ ಒಳಗಡೆ ಇರುತ್ತೆ, 46ಗೂ ಮೇಲ್ಗಡೆ ಇರುತ್ತೆ. ಸೊ 46ಇಂದ 47% ಒಳಗಡೆ ಇರುತ್ತೆ. ಸೊ ನಮ್ಮ ಆನ್ಸರ್ ಎರಡರಲ್ಲಿ ಅಂದರೆ ಆಪ್ಷನ್ಸಲ್ಲಿ 46ಇಂದ 47 ಒಳಗಡೆ ಇರೋ ಪರ್ಸೆಂಟೇಜ್ ನಮ್ಮ ಆನ್ಸರ್ ಆಗಿರುತ್ತೆ, ಸರಿನಾ. ನೆಕ್ಸ್ಟ್ ಕ್ವಶನು ಏನು ಕೊಟ್ಟಿದ್ದಾರೆ, ದ ಫಾಲೋಯಿಂಗ್ ಟೇಬಲ್ ಪ್ರೆಸೆಂಟ್ ದ ನಂಬರ್ ಆಫ್ ಯೂನಿಟ್ಸ್ ಆಫ್ ದ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಆ್ಯಂಡ್ ಸೋಲ್ಡ್ ಬೈ ಎ ಕಂಪನಿ ಡ್ಯೂರಿಂಗ್ 6 years. ಎಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ, ಎಷ್ಟು ಸೇಲ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇವಾಗ ನಮಗೆ ಕ್ವಶನ್ ಏನು ಅಂತಂದರೆ, ಇನ್ ವಿಚ್ ಇಯರ್ ದ ಪ್ರೊಡಕ್ಷನ್ of units of the product is approximately 31.4% less than the sale of units in 2017. ಸೊ ಇದು ಕ್ವಶನ್ ಅಂದರೆ ಯಾವ ವರ್ಷದಲ್ಲಿ ಇನ್ ವಿಚ್ ಇಯರ್ ದ ಪ್ರೊಡಕ್ಷನ್ ಆಫ್ ದಿ ಯೂನಿಟ್ಸ್ ಆಫ್ ದಿ ಪ್ರಾಡಕ್ಟ್, ಒಂದು ಪ್ರಾಡಕ್ಟ್ ಪ್ರೊಡಕ್ಷನ್ ಇತ್ತಲ್ಲ ಅದು ಎಕ್ಸಾಕ್ಟಾಗಿ 31.4% ಕಮ್ಮಿ ಇತ್ತಂತೆ. ಯಾವುದಕ್ಕೆ 2017 ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಯಾವ ವರ್ಷದಲ್ಲಿ ಎಕ್ಸಾಕ್ಟಾಗಿ ಅದಕ್ಕಿಂತ 31.4% ಕಮ್ಮಿ ಪ್ರೊಡಕ್ಷನ್ ಆಯಿತು ಅಂತ ಕೇಳ್ತಾ ಇದೆ. ಸೊ ನಮ್ಗೆ ಆಲ್ರೆಡಿ ಫ್ರ್ಯಾಕ್ಷನ್ಸ್ ಗೊತ್ತು. ಸೊ ಫ್ರ್ಯಾಕ್ಷನ್ಸಲ್ಲಿ 1/3 ಅಂತ ಅಂದರೆ ಏನು 33.33%. ಸೊ 33.33ಗೂ ಸ್ವಲ್ಪ ಕಮ್ಮಿ ಇರಬೇಕು. ಸೊ ಈಗ 2017 ಟೋಟಲ್ ಪ್ರೊಡಕ್ಷನ್ ಎಷ್ಟು 680. ಸೊ ಇದನ್ನು 1/3 ಮಾಡಿದ್ರೆ ನಮಗೆ 33.33% ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ 1/3 ಮಾಡಬೇಕು ಅಂತಂದರೆ ಇದನ್ನೇನು ಮಾಡಬೇಕು, ಸಾರಿ ಇದು 680 ಅಲ್ಲ, ಅಲ್ಲಿ ಸೇಲ್ ಕೊಟ್ಟಿರೋದು ಸೇಲ್ ಆಫ್ ಯೂನಿಟ್ಸ್ ಇನ್ 2017 ಸೇಲ್ ಎಷ್ಟು 630. ಇದರಲ್ಲಿ 1/3% ಎಷ್ಟಾಗುತ್ತೆ, ಸೊ 210, ಕರೆಕ್ಟ್ ಅಲ್ವಾ. ಅಂದರೆ 33.33%ಗೆ ಎಕ್ಸಾಕ್ಟಾಗಿ 210 ಕಮ್ಮಿ ಇರಬೇಕು, ಕರೆಕ್ಟ್ ಅಲ್ವಾ. 33.33%ಗೆ 210 ಅಂತಂದರೆ 31 ಅಂದರೆ ಅರೌಂಡ್ 208 207 208 ಕಮ್ಮಿ ಇರಬೇಕು. ಸೊ ಫಸ್ಟ್ ನಾವು 630 210 ತೆಗೆದ್ಬೋಣ. ಸೊ 630 210 ತೆಗೆದ್ರೆ ಎಷ್ಟಾಗುತ್ತೆ 0 to 420, ಕರೆಕ್ಟ್ ಅಲ್ವಾ. ಸೊ ಇದೇನು 420 ಇದು ಎಷ್ಟು ಪರ್ಸೆಂಟೇಜು ನಮಗೆ ಇದು ಎಷ್ಟು ಪರ್ಸೆಂಟೇಜ್ ನಮಗೆ ಇದು 66% ಆಗುತ್ತೆ. ಅಂದರೆ ನಾವು 33.33% ಮೈನಸ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ. ನಾವು ಮೈನಸ್ ಮಾಡಬೇಕಿರೋದು 31.4% ಕಮ್ಮಿ ಇರಬೇಕು. 31.4% ಅಂತ ಅಂದರೆ
ಆಲ್ಮೋಸ್ಟ್ ಇನ್ನೊಂದು 2% ನಾವು ಇನ್ನೂ ಈ ನಂಬರ್ಗೆ ಇನ್ನೂ ಜಾಸ್ತಿ ಇರಬೇಕು. 2% ಜಾಸ್ತಿ ಅಂತಂದರೆ 6.3 ಅಂದರೆ ಇನ್ನೊಂದು 15 ಆಲ್ಮೋಸ್ಟ್ 12.6 ಏನೋ ಬರುತ್ತೆ. ಸೊ ಇದಕ್ಕೊಂದು 12 ಆ್ಯಡ್ ಮಾಡಿದ್ರೆ 432 ಅದು. ಸೊ ಆಲ್ಮೋಸ್ಟ್ 432 ರೇಂಜಲ್ಲಿರೋ ಆನ್ಸರು ಅಲ್ಲಿ 432 ಆಲ್ರೆಡಿ ಇದೆ. ಸೊ ನಮ್ಮ ಆನ್ಸರ್ ಡೈರೆಕ್ಟಾಗಿ 432 ಆಗಿರುತ್ತೆ. ಸೊ ಇದೆಲ್ಲ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ 630ಲಿ 31.4% ಕಂಡಿದ್ದೀವಿ. ಸೊ 31.4% ಎಲ್ಲ ಇಂಟೆಲ್ಲ ಮಾಡೋ ಬದಲು 10% ಎಷ್ಟು, 10% ನಮಗೆ 63 ಕರೆಕ್ಟ್ ಅಲ್ವಾ? ಇನ್ನೊಂದು 10% ಎಷ್ಟು ಪ್ಲಸ್ 63, ಇನ್ನೊಂದು 10% ಎಷ್ಟು 63. ಸೊ 60 ಎಷ್ಟಾಯಿತು 180 ಪ್ಲಸ್ 3339 189 ಆಲ್ಮೋಸ್ಟ್ 180. ಅದಾದಮೇಲೆ 1% ನಾವು ಆ್ಯಡ್ ಮಾಡಿಲ್ಲ. 1% ಎಷ್ಟು 6.3. ಅಂದರೆ ನಾನು ಫ್ರ್ಯಾಕ್ಷನ್ಸ್ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಇದನ್ನು ಈ ಥರ ಮಾಡ್ತಾ ಇದ್ದೀನಿ ಅಷ್ಟೇ, ಕರೆಕ್ಟ್ ಅಲ್ವಾ? ನಾವು ಆಲ್ರೆಡಿ ಫ್ರ್ಯಾಕ್ಷನ್ಸ್ ಕಲ್ತಿರೋದ್ರಿಂದ 10% ಕಂಡಿದ್ವಿ. ಅದಾದಮೇಲೆ 1% ಎಷ್ಟು 6.3. ಸೊ 10% 30% ಎಷ್ಟಾಯಿತು 189 ಆಯಿತು. 189 ಪ್ಲಸ್ 6 ನಮಗೆ ಆಲ್ಮೋಸ್ಟ್ ಸೊ 195.3. ಅದಾದಮೇಲೆ 0.4%, 1%ಅಲ್ಲಿ 6.3 ಅಂತಂದರೆ ಅದ್ರಲ್ಲಿ 4 ಆಲ್ಮೋಸ್ಟ್ ಇನ್ನೊಂದು 2 ನಂಬರ್ಸ್ ಆ್ಯಡ್ ಆಗುತ್ತೆ. ಅಂದರೆ 197 198 ನಾವು 630 ಮೈನಸ್ ಮಾಡಬೇಕು. ಸೊ 198 630 ಮೈನಸ್ ಮಾಡಿದ್ರೆ ನಮಗೆ 432 ಬರುತ್ತೆ. ಅಂದರೆ ನಿಮಗೆ ಗೊತ್ತಿರೋ ನೀವು ಹೆಂಗಾದರೂ ಮಾಡ್ಬೋದು, ಅರ್ಥ ಆಗ್ತಿದಿಲ್ವಾ? ಸೊ ನಮ್ಮ ಆನ್ಸರ್ ಇದಕ್ಕೆ 432. ನೀವು 31% 630ಇಂದ ಮೈನಸ್ ಮಾಡಿ, ಅಥವಾ ನಿಮಗೆ 1% 33 ಅಂತ ಗೊತ್ತಿದ್ರೆ ಆ 33 ಎಷ್ಟು ಅಂತ ಕಂಡಿಡಿದ್ರೆ ಅದರಲ್ಲಿ ಇನ್ನೊಂದೆರಡು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಿಮಗೆ ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ನಿಮಗೆ ಕ್ಯಾಲ್ಕುಲೇಷನ್ಸ್ ಬಂದರೆ ಇದೆಲ್ಲ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಈಗ ನಾವು ಪೈ ಚಾರ್ಟ್ ನೋಡೋಣ. ಇಲ್ಲಿವರೆಗೂ ಬಾರ್ ಅಂತೀನಿ, ಟೇಬಲ್ ಆಗೋಯ್ತು. ಇವಾಗ ಪೈ ಗ್ರಾಫಲ್ಲಿ ಪೈ ಡಯಾಗ್ರಾಮಲ್ಲಿ ಕೊಟ್ಟಿರ್ತಾರೆ, ಅದು ಕೂಡ ನೋಡೋಣ. ಸೊ ಇಲ್ಲಿ ನಮಗೆ ಡಾಟಾ ಇಂಟರ್ಪ್ರಿಟೇಷನ್ ಮುಗಿದೋಗುತ್ತೆ. ಸೊ ಪೈದು ಡಯಾಗ್ರಾಮ್ ನೋಡಿ, ಇದರಲ್ಲಿ ಏನು ಕೊಟ್ಟಿದ್ದಾರೆ, ದ ಪೈ ಚಾರ್ಟ್ ಶೋಸ್ ದ ಪರ್ಸೆಂಟೇಜ್ ಆಫ್ ಡಿಫ್ರೆಂಟ್ ಫ್ರೂಟ್ಸ್ ಸೋಲ್ಡ್ ಬೈ ಎ ಫ್ರೂಟ್ ಸೆಲ್ಲರ್ ಇನ್ ಅ ಇಯರ್. ಓಕೆ, ಪ್ರತಿಯೊಂದು ಹಣ್ಣು ಅಂದರೆ ಬೇರೆ ಬೇರೆ ಮಾರಾಟಗಾರರು ಇರ್ತಾರಲ್ಲ, ಏನೇನು ಹಣ್ಣು ಸೇಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಆಫ್ ಫ್ರೂಟ್ ಸೋಲ್ಡ್ ಕೊಟ್ಟಿದ್ದಾರೆ. ಮ್ಯಾಂಗೋನ 30%, ಆರೆಂಜ್ನ 10%, ಆ ಥರ ಒಂದಷ್ಟು ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಫ್ರೂಟ್ ಸೋಲ್ಡು 10,000 ಅಂತೆ, ಟೋಟಲ್ 10,000 ಅಂತೆ. ಇದ್ರಲ್ಲಿ ನಮ್ಗೆ ಏನು ಕೇಳ್ತಿದ್ದಾರೆ ಗೊತ್ತಾ? ವಾಟ್ ಈಸ್ ದ ಕ್ವಶನ್, ವಾಟ್ ಈಸ್ ದ ಆವರೇಜ್ ನಂಬರ್ ಆಫ್ ಆರೆಂಜಸ್, ವಾಟರ್ ಮಿಲನ್ ಅಂಡ್ ಆ್ಯಪಲ್ಸ್ ಸೋಲ್ಡ್ ಇನ್ ಎ ಇಯರ್. ಒಂದು ವರ್ಷದಲ್ಲಿ ಆವ್ರೇಜ್ ವಾಟರ್ ಮಿಲನ್ನು, ಆ್ಯಪಲ್ಸು, ಆರೆಂಜು ಈ ಮೂರು ಸೇಲ್ ಆಗಿರೋದು ಆವ್ರೇಜ್ ಎಷ್ಟು ಅಂತ ಕೇಳಿದ್ದಾರೆ ಒಂದು ವರ್ಷದಲ್ಲಿ. ಏನು ಆರೆಂಜು, ವಾಟರ್ ಮಿಲನು, ಆ್ಯಪಲ್ಸು. ಸೊ ಇವಾಗ ನಮಗೆ ಟೋಟಲ್ ನಮಗೆ ಪೈ ಡಯಾಗ್ರಾಮಲ್ಲಿ ಎಷ್ಟಿದೆ ಟೋಟಲ್ ಸೇಲ್ ಆಗಿರೋದು 10,000 ಕರೆಕ್ಟ್ ಅಲ್ವಾ? 10,000ದಲ್ಲಿ ಮ್ಯಾಂಗೋ 30%, ಆರೆಂಜ್ 10%, ಗುವಾ 22%, ವಾಟರ್ ಮಿಲನ್ 70%, ಆ್ಯಪಲು 21%. ಇವಾಗ ಆರೆಂಜ್ ಬೇಕು, ವಾಟರ್ ಮಿಲನ್ ಬೇಕು, ನಮಗೆ ಆ್ಯಪಲ್ ಬೇಕು. ಆರೆಂಜ್ ಎಷ್ಟು ಪರ್ಸೆಂಟೇಜ್ ಇದೆ? ಆರೆಂಜ್ 10%. ಸೊ 10% ಆಫ್ 10,000 ಏನಾಗುತ್ತೆ 1000 ಅಲ್ವಾ? ಅಥವಾ ಡೈರೆಕ್ಟಾಗಿ ಮಾಡ್ಬೋಣ ನಾವು, ಇದ್ರ ಮೂರು ಆ್ಯಾವ್ರೇಜ್ ಬೇಕಲ್ವಾ? ವಾಟ್ ಈಸ್ ದ ಆವ್ರೇಜ್ ನಂಬರ್ ಆಫ್ ಆರೆಂಜಸ್ಸು, ವಾಟರ್ ಮಿಲನ್ ಆ್ಯಂಡ್ ಆ್ಯಪಲ್ಲು. ಸೊ 3 ನಂಬರ್ಸ್ ಇದೆ. ಸೊ ಡಿವೈಡೆಡ್ ನಾವು ಟೋಟಲು 3 ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಬೈ 3 ಮಾಡಿಬಿಟ್ರೆ ನಮ್ಗೆ ಇನ್ನೂ ಆರಾಮಾಗಿ ಬಂದುಬಿಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಆರೆಂಜ್ ಎಷ್ಟು ಪರ್ಸೆಂಟೇಜ್ ಇದೆ? 30%. ವಾಟರ್ ಮಿಲನ್ ಎಷ್ಟು ಪರ್ಸೆಂಟೇಜ್ ಇದೆ? 17%. ಅದಾದಮೇಲೆ ಆ್ಯಪಲ್ ಎಷ್ಟು ಪರ್ಸೆಂಟೇಜ್ ಇದೆ? 21%. ಸೊ 30, 40, 47, 48, 49, 40 ಇಲ್ಲ ಆರೆಂಜ್ ನಮಗೆ 10%. ಸಾರಿ ಕನ್ಫ್ಯೂಸ್ ಆಗಬೇಡಿ. ಆರೆಂಜ್ 10%, ಮ್ಯಾಂಗೋ ತೊಗೊಂಬಿಟ್ಟೆ. ಮ್ಯಾಂಗೋ 30% ಸೇಲ್ ಮಾಡಿರೋರು. ಡಾರ್ಕಲ್ಲಿರೋದು ಫಸ್ಟು ಮ್ಯಾಂಗೋ, ಅದಾದಮೇಲೆ ಆರೆಂಜ್ ಲೈನ್ಸ್ ಕೊಟ್ಟಿದ್ದಾರೆ 10%. ಅದಾದಮೇಲೆ ವಾಟರ್ ಮಿಲನ್ ನಮಗೆ 1 2 3 4 17%. ಓಕೆ, ಇದು 17%. ಅದಾದಮೇಲೆ ಆ್ಯಪಲು ನಮಗೆ 21%. ಸೊ ಟೋಟಲ್ ಎಷ್ಟಾಯಿತು? 10, 20, 30, 40, 47, 48. ಸೊ 48%. ಸೊ 48% ಆಫ್ 10,000 ಎಷ್ಟಾಗುತ್ತೆ? 50% ಆಫ್ 10,000 ಏನು? 5,000 ಕರೆಕ್ಟ್ ಅಲ್ವಾ? 1% ಏನು? 100 ಮೈನಸ್ 2% ಅಂದರೆ 200 ಮೈನಸ್ ಮಾಡಬೇಕು. ಸೊ 48% ಆಫ್ 10,000 ಏನಾಗುತ್ತೆ? 4,800 ಆಗುತ್ತೆ. ಡಿವೈಡೆಡ್ ಬೈ ಎಷ್ಟು ನಮಗೆ ಫ್ರೂಟ್ಸ್ ಕೇಳಿರೋದು? 3. ಸೊ ಡಿವೈಡ್ ಬೈ 3 ಮಾಡಿದ್ರೆ ನಮಗೆ ಇದು
3 16s 48. ಸೊ 1600 ನಮ್ಮ ಆನ್ಸರ್ ಇಲ್ಲಿ 1600. ವಾಟ್ ಈಸ್ ದ ಆವರೇಜ್ ನಂಬರ್ ಆಫ್ ಆರೆಂಜಸ್ ಅಂಡ್ ವಾಟರ್ ಮೆಲನ್ ಅಂಡ್ ಆ್ಯಪಲ್ ಸೋಲ್ಡ್ ಇನ್ ಇಯರ್ ಅಂತ ಅಂದರೆ 1600. ಓಕೆನಾ, ಅರ್ಥ ಆಯ್ತು ತಾನೆ? ಇವಾಗ ಅವ್ರು ಎಷ್ಟೊಂದು ಫುಲ್ಲು ಐದು ಥರ ಫ್ರೂಟ್ಸ್ ಕೊಟ್ಟಿದ್ದಾರೆ. ನಾನೇನು ಮಾಡಿದೆ, ಆ 5ರಲ್ಲಿ 3 ಬೇಕು, 3 ಎಷ್ಟು ಪರ್ಸೆಂಟೇಜ್ ಕಂಡಿಡಿದೆ. 3 ಎಷ್ಟು ಪರ್ಸೆಂಟೇಜ್ ಕಂಡಿಡ್ದು ಟೋಟಲ್ ಆಲ್ರೆಡಿ ಸೇಲ್ ಆಗಿತ್ತು ಎಷ್ಟು 10,000. ಅದರಲ್ಲಿ ಆ 3 ಎಷ್ಟು ಪರ್ಸೆಂಟೇಜ್ 48% ಡಿವೈಡ್ ಬೈ 3 ಮಾಡಿದೆ, ಅಥವಾ 48% ಡಿವೈಡ್ 3 ಮಾಡಿದ್ರೆ 16% ಬರುತ್ತೆ. 16% ಆಫ್ 10,000 ಮಾಡಿದ್ರೆ 16,600 ಬರುತ್ತೆ. ಸೊ ಹೆಂಗೆ ಮಾಡಿದ್ರೆ ಆನ್ಸರ್ ಬರುತ್ತೆ ನಿಮಗೆ ಕ್ಯಾಲ್ಕುಲೇಷನ್ಸ್ ಗೊತ್ತಿದ್ರೆ. ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್, the following pie chart shows the monthly expenditure of a family on various items. If the family spends rupees 825 in clothing, the answer of the following questions. Okay, the question ಏನು ಅಂತಂದರೆ the ratio of the average of expenses of food, clothing and miscellaneous items to the average of expenses on savings and rent is. ಅಂದರೆ ಎರಡರದ್ದು ಆ್ಯಾವ್ರೇಜ್ದು ರೇಷಿಯೋ ಕೇಳ್ತಾ ಇದ್ದಾರೆ. ಯಾವುದ್ಯಾವ್ದು? ದ ರೇಷಿಯೋ ಆಫ್ ಆ್ಯಾವ್ರೇಜ್ ಆಫ್ ಎಕ್ಸ್ಪೆನ್ಸಸ್ ಆಫ್ ಫುಡ್ಡು, ಕ್ಲೋತಿಂಗ್ ಆ್ಯಂಡ್ ಮಿಸ್ಕಲೇನಿಯಸ್ಸು. ಫುಡ್ಡು ಪ್ಲಸ್ ಕ್ಲೋತಿಂಗು ಪ್ಲಸ್ ಮಿಸ್ಕಲೇನಿಯಸ್ಸು 3 ಪಾರ್ಟ್ಸು, ಅಂದರೆ 3 ನಂಬರ್ಸು. ಇದ್ರದ್ದು ಆ್ಯಾವ್ರೇಜು ಇಷ್ಟು ರೇಷಿಯೋಲ್ಲಿ ಕೇಳ್ತಿರೋದು. ಇಷ್ಟು ದ ಆ್ಯಾವ್ರೇಜ್ ಆಫ್ ಎಕ್ಸ್ಪೆನ್ಸಸ್ಸು ಆನ್ ಸೇವಿಂಗ್ಸ್ ಆ್ಯಂಡ್ ರೆಂಟು. ಸೇವಿಂಗ್ಸು ಮತ್ತು ರೆಂಟುದು ರೇಷಿಯೋ ಕೇಳ್ತಿದ್ದಾರೆ. ಸೊ ಎಷ್ಟು ಅಂತ. ಸೊ ಇವಾಗ ಫುಡ್ಡು, ಕ್ಲೋತಿಂಗು, ಮಿಸ್ಕಲೇನಿಯಸ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ? ಇವಾಗ ಟೋಟಲ್ಲು 180 ಡಿಗ್ರೀಸ್, ಕರೆಕ್ಟ್ ಅಲ್ವಾ? ಸರಿ, 180 ಅಂತ 360, ಸರ್ಕಲ್ ಅಂದರೆ 360 ಡಿಗ್ರಿ. ಅದರಲ್ಲಿ ಫುಡ್ ಎಷ್ಟು? 108 ಡಿಗ್ರಿ. ಪ್ಲಸ್ ಕ್ಲೋತಿಂಗ್ ಎಷ್ಟು? 4th 1 2 3 4 ಕ್ಲೋತಿಂಗ್ ಖಾಲಿ 36%. ಪ್ಲಸ್ ಮಿಸ್ಕಲೇನಿಯಸ್ ಎಷ್ಟು? ಲಾಸ್ಟ್ 72%. ಡಿವೈಡೆಡ್ ಬೈ 3 ಮಾಡಬೇಕು, ಕರೆಕ್ಟ್ ಅಲ್ವಾ? ಅದಾದಮೇಲೆ ಸೇವಿಂಗ್ಸ್ ಎಷ್ಟು? 54 ಡಿಗ್ರಿ. ಅದಾದಮೇಲೆ ರೆಂಟ್ ಎಷ್ಟು? 90 ಡಿವೈಡ್ ಬೈ 2 ಮಾಡಬೇಕು. ಇದ್ರದ್ದು ರೇಷಿಯೋ ಬೇಕು. ಸೊ 108 ಪ್ಲಸ್ 36 ಪ್ಲಸ್ 72 ಎಷ್ಟಾಗುತ್ತೆ ನಮಗೆ? ಸೊ ಇದು ನಮಗೆ 100, 70 ಪ್ಲಸ್ 30 100, 200, 208, 214, 216, 216 ಬೈ 3 ಬರುತ್ತೆ. ಅಂದರೆ ಇದು 72 ಆಯಿತು. ಸೊ ಇದ್ರದ್ದು ರೇಷಿಯೋ ಇದ್ರದ್ದು ಆ್ಯಾವ್ರೇಜ್ ಏನು? 72. ಇದ್ರದ್ದು ಹಂಗೆ 90 ಪ್ಲಸ್ 144 ಡಿವೈಡ್ ಬೈ 2 ಏನಾಗುತ್ತೆ ನಮಗೆ? 2 7s 14, 2 2s 4, 72. ಸೊ 72 ಈಕ್ವಲ್ 72 ರೇಷಿಯೋ ಏನು? 1:1. ಸೊ ನಮ್ಗೆ ಆನ್ಸರ್ ಏನು? 1:1. ಸಿಂಪಲ್ ಅಲ್ವಾ? ಸೊ ಇನ್ನೊಂದು ಲಾಸ್ಟ್ ಕ್ವಶನ್. ಸೊ ನೆಕ್ಸ್ಟು, ದ ಪೈ ಚಾರ್ಟ್ shows weight in grams of ingredients required to bake a 90 gram cake. ಓಕೆ, ಕ್ವಶನ್ ಏನು ಅಂತ ಅಂದರೆ, ಇಫ್ 2 dozen cake, ಇಫ್ 2 dozen cake each of 180 grams have to be baked, then how much butter in grams will be required. ಸೊ ಇದು ಕ್ವಶನ್. ಅಂದರೆ ಇವಾಗ ನಮಗೆ ಡಾಟಾ ಏನು ಕೊಟ್ಟಿದ್ದಾರೆ? 90 grams ಕೇಕ್ ಬೇಯಿಸೋಕ್ಕೆ ಅಥವಾ ತಯಾರಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸು ಕೊಟ್ಟಿದ್ದಾರೆ. 10 ಗ್ರಾಮು ಬಟರು, 20 ಗ್ರಾಮ್ ಎಗ್ಸು, 27 ಗ್ರಾಮ್ಸು ಡ್ರೈ ಫ್ರೂಟ್ಸು, ಆ ಥರ. ಇವಾಗ ನಮಗೆ ಏನು ಕೇಳ್ತಿದ್ದಾರೆ? 2 ಡಜನ್ ಕೇಕ್ಗಳು ಮಾಡೋಕ್ಕೆ ಒಂದೊಂದು 180 ಗ್ರಾಮ್ಸ್ ಇರಬೇಕಂತೆ. ಅದಕ್ಕೆ ಎಷ್ಟು ಬಟರ್ ಬೇಕಾಗುತ್ತೆ ಇನ್ ಗ್ರಾಮ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, 90 ಗ್ರಾಮು ಕೇಕ್ ಮಾಡೋಕ್ಕೆ 10 ಗ್ರಾಮ್ ಬಟರ್ ಬೇಕಾಯಿತು, ಕರೆಕ್ಟ್ ಅಲ್ವಾ? ಈಗ 2 ಡಜನ್ ಕೇಕ್ಸ್ ಅಂದರೆ ಎಷ್ಟು? 24 ಅಲ್ವಾ? ಆದರೆ ಈಚ್ ಆಫ್ 180 ಗ್ರಾಮ್ಸ್ ಅಂತ ಅಂದರೆ ಈಗ 90 ಗ್ರಾಮ್ಸ್ಗೆ 10 ಬೇಕಾಯಿತು, ಕರೆಕ್ಟ್ ಅಲ್ವಾ? 180 ಗ್ರಾಮ್ಸ್ಗೆ ಏನು ಬೇಕಾಗುತ್ತೆ? 20 ಗ್ರಾಮ್ಸ್ ಬಟರ್ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? 20 ಗ್ರಾಮ್ಸ್ ಎಷ್ಟು ಕೇಕ್ಗೆ? 24 ಕೇಕ್ಸ್ಗೆ, ಕರೆಕ್ಟ್ ಅಲ್ವಾ? 24 ಕೇಕ್ಸು 180 ಗ್ರಾಮ್ಸ್. 2 ಡಜನ್ ಅಂತ ಅಂದರೆ 1 ಡಜನ್ಗೆ 12, 2 ಡಜನ್ಗೆ 24 ಕೇಕ್ಸ್. 24 ಕೇಕ್ಸ್ ಮಾಡೋಕ್ಕೆ ಒಂದೊಂದು ಕೇಕ್ಗೂ 20 ಗ್ರಾಮ್ ಬಟರ್ ಬೇಕು. ಯಾಕಂದರೆ ಒಂದು ಕೇಕಲ್ಲಿ 180 ಗ್ರಾಮ್ಸ್
ಇರೋ ಥರ ಮಾಡಬೇಕು. ಅವ್ರು ಕ್ವಶನಲ್ಲಿ ಕೊಟ್ಟಿದ್ದು ನಮಗೆ 90 ಗ್ರಾಮ್ಸ್ಗೆ 10 ಬೇಕು ಅಂತ, 10 ಗ್ರಾಮ್ ಬಟರ್ ಬೇಕು ಅಂತ. ಸೊ 180 ಗ್ರಾಮ್ಸ್ಗೆ 20 ಗ್ರಾಮ್ ಬಟರ್ ಬೇಕಾಗುತ್ತೆ. ಆ ಥರ 24 ಕೇಕ್ ಬೇಕು. ಸೊ 24 × 20 ನಮಗೆ 480 ಆಗುತ್ತೆ. ಸೊ 480 ಗ್ರಾಮ್ಸ್ ನಮಗೆ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಇಫ್ 2 ಡಜನ್ ಕೇಕ್ಸ್ ಈಚ್ ಆಫ್ 180 ಗ್ರಾಮ್ಸ್ ಹ್ಯಾವ್ ಟು ಬಿ ಬೇಕ್ಡ್, ದೆನ್ ಹೌ ಮಚ್ ಬಟರ್ ಇನ್ ಗ್ರಾಮ್ಸ್ ವಿಲ್ ರಿಕ್ವೈರ್ಡ್ ಅಂತಂದರೆ 480 ಗ್ರಾಮ್. ಮುಗೀತಾ? ಸೊ ವೆರಿ ಸಿಂಪಲ್, ತುಂಬ ಈಸಿ. ಪಕ್ಕ ಒಂದೊಂದು ಕ್ವಶನ್ ಪೇಪರ್ಲಿ 2 ಕ್ವಶನ್ಸ್ ಕೊಡ್ತಾರೆ, ಒಂದೊಂದು ತುಂಬ ಈಸಿ ಇರುತ್ತೆ. ದಯವಿಟ್ಟು ನೋಡಿ, ಪಕ್ಕ ಬಂದೇ ಬರುತ್ತೆ ಈ ಕ್ವಶನ್ 100%. ನಾನು ಹೇಳ್ತೀನಿ, ಒಂದಲ್ಲ 2-3 ಕ್ವಶನ್ಸ್ ಕೂಡ ಕೇಳ್ತಾರೆ ಇದರಿಂದ. ಸೊ ತುಂಬ ಈಸಿ ಇರುತ್ತೆ, ಆರಾಮಾಗಿ ಜಾಬ್ಗೆ ಮಾರ್ಕ್ಸ್ ಹಾಕೊಬೋದು. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಸೊ ಇವಾಗ ಅರ್ಥಮೆಟಿಕ್ದು ಆಲ್ಮೋಸ್ಟ್ ಎಲ್ಲ ಮುಗೀತು. ಸೊ ಅರ್ಥಮೆಟಿಕ್ದು ಎಲ್ಲ ಸಮ್ಸು ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಅದೇನು 16-17 ಚಾಪ್ಟರ್ಸ್ ಮಾಡಿದ್ವೋ ಅಷ್ಟುದ್ದು ನಿಮಗೆ ಪ್ರತಿಯೊಂದು ಇವಾಗ ಮಾಡೋಕ್ಕೆ ಬಂದಿರಬೇಕು. ಅರ್ಥಮೆಟಿಕಲ್ ಅಂದರೆ ಪ್ರಾಕ್ಟೀಸ್ ಮಾಡಿ. ಒಂದ್ಸಲ ನೋಡಿದ ತಕ್ಷಣ ಬಂದ್ಬಿಡಲ್ಲ ಮ್ಯಾಥ್ಸ್ ಅನ್ನೋದು. ಪ್ರಾಕ್ಟೀಸ್ ಮಾಡ್ತಾ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಬರುತ್ತೆ. ಸೊ ನೆಕ್ಸ್ಟ್ ಇನ್ನು ನಾವು ಪ್ಯೂರ್ ಮ್ಯಾಥ್ಸ್ ಹೋಗೋಣ. ಪ್ಯೂರ್ ಮ್ಯಾಥ್ಸಲ್ಲಿ ಮೆನ್ಸುರೇಷನಿಂದ ಸ್ಟಾರ್ಟ್ ಮಾಡಿ. ಈ ಮೆನ್ಸುರೇಷನ್ ಅನ್ನೋದು ಆ್ಯಕ್ಚುಲಿ ಜಾಮಿಟ್ರಿಯಲ್ಲೇ ಬಂದಿರುತ್ತೆ. ಅಂದರೆ ಅದನ್ನು ಮೆನ್ಸುರೇಷನ್ ಜಾಮಿಟ್ರಿಗೆ ಒಂದು ಪಾರ್ಟ್, ಒಂದು ಭಾಗ ಆಯಿತಾ, ಒಂದು ಪಾರ್ಟ್ ಅಂತ ಅಂದ್ಕೊಳ್ಳಿ. ಅದು ಮತ್ತೆ ಹೇಳ್ತೀನಿ. ಸೊ ಇಲ್ಲಿಗೆ ಇಷ್ಟಕ್ಕೆ ಮುಗೀತು. ನೆಕ್ಸ್ಟ್ ನಾವು ಮೆನ್ಸುರೇಷನಿಂದ ಸ್ಟಾರ್ಟ್ ಮಾಡೋಣ, ಸರಿನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.